ಸ್ನೇಹಿತರೆ, ನಾನು ಕೃಷ್ಣ ಮಾತಾಡ್ತೀನಿ. ಇವತ್ತಿನ ದಿನ ನರ್ಸರಿ ಕಂಪ್ನಿದು ಒಂದು ಇಲ್ಲಿ ನಾವು ಪ್ರಗತಿಪರಿ ರೈತರಾದಂಥ ಸೋಮಲಿಂಗ್ ಬಿರಾದಾರ್ ಅಂತೇಳಿ ನಾವು ರೈತರಿಗೆ ಬಂದಿದ್ವಿ. ಅವ್ರಿಗೆ ಗೊಂಜಾಳ ಪ್ಲಾಟಿಗೆ ನಾವು ನಮ್ಮ ಕಂಪ್ನಿ ಸ್ಟಿಮ್ರಿಚ್ ಮತ್ತು ಬಯೋನೈಟಿನ ಸ್ಪ್ರೇ ಮಾಡೋಕೆ ಕೊಟ್ಟಿದ್ದೀವಿ. ಇವಾಗ ಅವ್ರು ಪ್ಲಾಟ್ ವಿಸಿಟ್ ಮಾಡೋಕೆ ಬಂದಿದ್ದೀವಿ. ಅವ್ರು ಇಲ್ಲೇ ಇದ್ದಾರೆ ರೈತರಿಗೆ ಕೇಳೋಣ. ನಮ್ಮ ಕಂಪ್ನಿ ಔಷಧಿ ಯೂಸ್ ಮಾಡಿದ್ದಾರೆ. ಬೆಳೆ ಐದು ಗೊಂಜಾಳ ಇಲ್ಲೇ ಐತಿ. ರೈತರ ತಮ್ಮ ಹೆಸರೇನು ರೀ? ಸೋಮಲಿಂಗ್ ರಾಯನಗೌಡ ಬಿರಾದಾರ್ ರೀ. ಊರು ಗುಣದಾಳ ಸರ್. ನೀವು ಇದು ಗೊಂಜಾಳ ಸರ, ಇದಕ್ಕೆ ಗೊಂಜಾಳ ಸ್ಪ್ರೇ ಮಾಡಿದಿರಿ. ಏನೇನು ಯೂಸ್ ಮಾಡಿದಿರಿ ಇದಕ್ಕೆ? ಅದ ಸ್ಟಮ್ರಿಚ ಮತ್ತು ಬಯೋ 99 ಅದ ಕೊಟ್ಟಿದ್ರೆ ಅದನ್ನ ಸ್ಪ್ರೇ. ಹಾಂ, ನಿಮ್ಗೆ ಏನು ಅನ್ಸೈತೆ ರೀ? ಈಗ ವರ್ಷಕ್ಕಿಂತ ಈ ವರ್ಷ ರಿಸಲ್ಟ್ ಬಂದ್ರಿ. ಈಗ ಎಷ್ಟು ತಿಂಗಳು ಆದ್ರಿ ಇದನ್ನ ನೀವು ನಾಟಿ ಮಾಡಿ? 2 ತಿಂಗಳು ಆದ್ರಿ. 2 ತಿಂಗಳು 10 ದಿವಸ ಕಮ್ಮಿ ಐತಿ. 2 ತಿಂಗಳು 10 ದಿವಸ ಕಡಿಮೆ ಐತಿ. ನೋಡ್ರಿ ರೈತರ, ಈ ಗೊಂಜಾಳ ಪ್ಲಾಟ್ ನೋಡ್ತಿರ್ಬೋದು ನೀವು. ಇಲ್ಲಿ 2 ತಿಂಗಳಿಗಿನ 10 ದಿವಸ ಕಡಿಮೆ ಐತಿ. ಎಲೆ ಸೈಜ್ ನೋಡ್ಬೋದು. ಮಿನಿಮಮ್ ಅಂದ್ರೆ ಒಂದು 5 ಇಂಚ್ ಎಲೆ ಐತಿ. ಪೂರಾ ಫುಲ್ ಗ್ರೀನ್ ಬಂದೈತಿ. ರೈತರಿಗೆ ಭಾಳ ಖುಷಿ ಆಗೈತೆ. ಅದಕ್ಕೆ ಇವತ್ತೇನಪ್ಪ ಅಂದ್ರೆ ನಮಗೆ ಸರ್ ಬರ್ರಿ ನೋಡಕ್ಕೆ ಬರ್ರಿ ಅಂತ ಕರೆದಿದ್ರು. ನಮಗೂ ಭಾಳ ಖುಷಿ ಆಯಿತು. ಯಾಕಂದ್ರೆ ಸ್ಪ್ರೇ ಇದೆ. ಎಷ್ಟು ಎಕರೆಗೆ ಯೂಸ್ ಮಾಡಿ ಸರ್ ನೀವು? 3.5 ಎಕರೆ. 3 ಎಕರೆ ಯೂಸ್ ಮಾಡಿರಿ. ಮತ್ತೆ ಯಾವ ಬೆಳೆ ಯೂಸ್ ಮಾಡಿರಿ? ಗೋಧಿ. ಅದೇ ಅನ್ಸೈತಿ ನಿಮ್ಗೆ? ಗೋಧಿ ಚಲೋ ಮಾತ್ರ. ಅಂದ್ರೆ ವರ್ಷ ನೀವು ಅಂತ ರಾಸಾಯನಿಕ ಗೊಬ್ಬರ ಹಾಕ್ತಿದ್ರಿ ಕರೆ, ಹಿಂಗೆ ಡೆವಲಪ್ಮೆಂಟ್ ಆಗೈತೆ ನಮಗೆ. ಸೈಜ್ ಬರ್ತಿದ್ದಿಲ್ರಿ. ಇಲ್ಲಿ ಸೈಜ್ ಅಂದ್ರೆ ಬೆಳಿತಿದ್ ಕರೆ ಎಲ್ಲಿ ಸೈಜ್ ಬರ್ತಿದ್ದಿಲ್ಲ, ಮತ್ತೆ ಕಳಿ ಇರ್ತಿದ್ದಿಲ್ಲ ಬೆಳಿ. ಅದು ಹುರುಪ್ ಇರ್ತಿದ್ದಿಲ್ಲ ಸರ್. ನಿಮ್ಗೆ ಭಾಳ ಖುಷಿ ಆಗೈತಲ್ರಿ? ಖುಷಿ ಆಗೈತೆ. ನೋಡಿ, ಎಲ್ಲ ರೈತರು ಏನಪ್ಪ ಅಂದ್ರೆ ನಮ್ಮ ನೆಟ್ಸ್ ಕಂಪ್ನಿ ಸ್ಟಿಮ್ರಿಚ್ ಮತ್ತು ಬಯೋನೈಟಿನ ಮತ್ತು ಇನ್ನೂ ಬೇರೆ ಬೇರೆ ಪೊಟ್ಗಳು ಅದಾವೆ, ಎಲ್ಲ ಯೂಸ್ ಮಾಡಬೇಕು. ಅಂದ್ರೆ ಒಳ್ಳೆ ಸಾವಯವ ಉತ್ಪನ್ನ ಹಾಕವ ಪ್ರತಿಯೊಬ್ಬರು ರೈತರಿಗೆ. ಇಲ್ಲಿ ನೋಡ್ಬೋದು ನೀವು. ಈಗ 2 ತಿಂಗಳು ಬೆಳೆ ಐತಿ. ಯಾಕಪ್ಪ ಅಂದ್ರೆ ನಮಗೆ ಏನಪ್ಪ ಅಂದ್ರೆ ನಾವೇ 5.5 ಫುಟ್ ಇದ್ದೀವಿ. 5 ನಮಗೆ ಏನಪ್ಪ ಅಂದ್ರೆ ಈ ಪ್ರತಿ ಹೈಟ್ ಆಗಿದೆ. ನೋಡ್ಬೋದು ನೀವು. ಎಲೆ ಸೈಜ್ ಆಗಿರ್ಬೋದು. ಎಲೆ ನೋಡಿರಪ್ಪ ಅಂತಂದ್ರೆ ಎಲೆ ಏನಪ್ಪ ಅಂತಂದ್ರೆ ಈ ಪ್ರತಿ ಸೈಜ್ ಇದೆ. 5 ಪಟ್ಟಿದೆ ಪೂರ. ನೋಡ್ಬೋದು ನೀವು. ಪ್ರತಿಯೊಂದೂ ಈ ಥರ ಗೊಂಜಾಳನ ಏನಂತ ಜಬರ್ದಸ್ತಾಗಿ ಬಂದಿದೆ. ಸೂಪರ್ ಬಂದು ಎಲ್ಲ ರೈತರು ಯೂಸ್ ಮಾಡಬೇಕು. ಥ್ಯಾಂಕ್ ಯು, ಧನ್ಯವಾದ ಸರ್.